ಬಸ್ ಮುಷ್ಕರ ನಡೆಸಲು ಮುಂದಾದ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ರತಿಯಾಗಿ ರಾಜ್ಯ ಸರ್ಕಾರದಿಂದ ಪ್ಲಾನ್ ಬಿ ರೆಡಿ. ಖಾಸಗಿ ಬಸ್ ಚಾಲಕರನ್ನ ಸೇವೆಗೆ ನೇಮಿಸಿಕೊಳ್ಳುವ ಸಾಧ್ಯತೆ ಇದೆ. ಸರ್ಕಾರಿ ಬಸ್ ಬದಲು ಖಾಸಗಿ ಬಸ್ ಕಾರ್ಯಾಚರಣೆಗೆ ಪ್ಲಾನ್. 2000 ಬಸ್ ನೀಡುವಂತೆ ಖಾಸಗಿ ಬಸ್ ಮಾಲೀಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಶಕ್ತಿ ಯೋಜನೆಯಿಂದ ಬಸ್ ಸಂಚಾರ ನಿಲ್ಲಿಸಿದ್ದ ಖಾಸಗಿ ಬಸ್ ಮಾಲೀಕರು ಇದೀಗ ಖಾಸಗಿ ಬಸ್ಗಳನ್ನೇ ಓಡಿಸಲು ಮುಂದಾದ ರಾಜ್ಯ ಸರ್ಕಾರ. ಅಗತ್ಯ ಬಿದ್ದರೆ ಆಂಧ್ರ ತೆಲಂಗಾಣ ಸಾರಿಗೆ ನಿಗಮಗಳ ನೌಕರರ ಬಳಕೆ. ರಾಜ್ಯ ಸರ್ಕಾರದ ಈ ಪ್ಲಾನ್ ಬಿ ವರ್ಕೌಟ್ ಆಗುತ್ತಾ ಕುತೂಹಲ ಮೂಡಿಸ್ತಾ ಇದೆ. ಸಾರಿಗೆ ನೌಕರರ ಜೊತೆ ಮಾತುಕತೆ ಬದಲು ಸಮರಕ್ಕೆ ಇಳಿಯುತ್ತಿದೆಯಾ ಸರ್ಕಾರ? ಬಸ್ ಮುಷ್ಕರ ನಡೆಸಲು ಮುಂದಾದ ಸಾರಿಗೆ ನೌಕರರಿಗೆ ಇದೀಗ ಸೆಟ್ ಅನ್ನ ಹೊಡಿತಾ ಇದೆ ಸರ್ಕಾರ. ಸರ್ಕಾರದಿಂದ ಪ್ಲಾನ್ ಬಿ ರೆಡಿ. ಪ್ಲಾನ್ ಬಿ ಏನು? ಖಾಸಗಿ ಬಸ್ ಚಾಲಕರನ್ನ ಸೇವೆಗೆ ನೇಮಿಸಿಕೊಳ್ಳುವಂತ ಸಾಧ್ಯತೆ. ಅಗತ್ಯ ಬಿದ್ದರೆ ತಮಿಳುನಾಡು ಬೇರೆ ಕಡೆಯಿಂದ ನೌಕರರನ್ನ ಕರೆಸಿಕೊಂಡು ಕೆಲಸ ಮಾಡಿಸುವಂಥದ್ದು. ಅಂದ್ರೆ ಒಂದ್ ಕಡೆ ನೋಡಿ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವಂತ ಸರ್ಕಾರ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಬೇಡಿಕೆ ಏನ್ ನೀಡ್ತಾ ಇದ್ದಾರೆ? ಆಂಧ್ರ ತೆಲಂಗಾಣ ಸಾರಿಗೆ ನಿಗಮಗಳ ನೌಕರರ ಬಳಕೆ ಮಾಡುವಂಥದ್ದು. ಬೇರೆಡೆ ನಮ್ಮ ಕರ್ನಾಟಕದ ಬಸ್ಗಳು ಹೋದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಅವಮಾನ ಮಾಡಿ ಕಳಿಸಿದ್ದಾರೆ, ಏನೆಲ್ಲ ಆಗಿದೆ ಅನ್ನೋದು ಕೂಡ ಗಮನ ಇಟ್ಕೊಳ್ಬೇಕಾಗುತ್ತೆ. ಬಟ್ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ತಾ ಇದೆ ಅಂತ ಪ್ಲಾನ್ ಏನು ಅಂತ ಸರ್? ವೇತನದ ಪರಿಷ್ಕರಣೆ ಇದೆ ಸರ್, ಅದಕ್ಕೆ ಈಗ ಒಪ್ತಾ ಇಲ್ಲ. ನಾವು 20ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತಲೇ ಕೂತಿದ್ದಾರೆ. ಸರ್ಕಾರದ ತೀರ್ಮಾನ ಹೇಳಿದ್ದೀವಿ ಅಷ್ಟೇ, ಅದ್ರ ಮೇಲೆ ಇನ್ನೇನು ಮಾತಾಡಲ್ಲ. ಹೆಂಗೆ ಸರ್? ಈಗ ಒಂದು ವೇಳೆ ಅವರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದರೆ ಅಲ್ಟಿಮೇಟ್ ಪ್ಲಾನ್ ಏನು ಅಂತ ಸರ್? ಆಮೇಲೆ ಹೇಳ್ತೀನಿ. ವೇತನದ ಪರಿಷ್ಕರಣೆ ಇದೆ ಸರ್, ಅದಕ್ಕೆ ಈಗ ಒಪ್ತಾ ಇಲ್ಲ. ನಾವು 20ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತಲೇ ಕೂತಿದ್ದಾರೆ. ಸರ್ಕಾರದ ತೀರ್ಮಾನ ಹೇಳಿದ್ದೀವಿ ಅಷ್ಟೇ, ಅದ್ರ ಮೇಲೆ ಇನ್ನೇನು ಮಾತಾಡಲ್ಲ. ಹೆಂಗೆ ಸರ್? ಈಗ ಒಂದು ವೇಳೆ ಅವರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದರೆ ಅಲ್ಟಿಮೇಟ್ ಪ್ಲಾನ್ ಏನು ಅಂತ ಸರ್? ಆಮೇಲೆ ಹೇಳ್ತೀನಿ. ವೇತನದ ಪರಿಷ್ಕರಣೆ ಇದೆ ಸರ್, ಅದಕ್ಕೆ ಈಗ ಒಪ್ತಾ ಇಲ್ಲ. ನಾವು 20ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತಲೇ ಕೂತಿದ್ದಾರೆ. ಸರ್ಕಾರದ ತೀರ್ಮಾನ ಹೇಳಿದ್ದೀವಿ ಅಷ್ಟೇ, ಅದ್ರ ಮೇಲೆ ಇನ್ನೇನು ಮಾತಾಡಲ್ಲ. ಹೆಂಗೆ ಸರ್? ಈಗ ಒಂದು ವೇಳೆ ಅವರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದರೆ ಅಲ್ಟಿಮೇಟ್ ಪ್ಲಾನ್ ಏನು ಅಂತ ಸರ್? ಆಮೇಲೆ ಹೇಳ್ತೀನಿ. ವೇತನದ ಪರಿಷ್ಕರಣೆ ಇದೆ ಸರ್, ಅದಕ್ಕೆ ಈಗ ಒಪ್ತಾ ಇಲ್ಲ. ನಾವು 20ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತಲೇ ಕೂತಿದ್ದಾರೆ. ಸರ್ಕಾರದ ತೀರ್ಮಾನ ಹೇಳಿದ್ದೀವಿ ಅಷ್ಟೇ, ಅದ್ರ ಮೇಲೆ ಇನ್ನೇನು ಮಾತಾಡಲ್ಲ. ಹೆಂಗೆ ಸರ್? ಈಗ ಒಂದು ವೇಳೆ ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಇದೀಗ ಒಂದ್ ಕಡೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಬೇಕು ಮೇ 19ನೇ ತಾರೀಕು ಅಂತ ಮುಂದಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಅವತ್ತೇ ಕಾಂಗ್ರೆಸ್ ಸರ್ಕಾರ ಒಂದು ಸಮಾವೇಶವನ್ನ ಮಾಡಿ ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಮುಂದಾಗ್ತಾ ಇದೆ. ಇತ್ತ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಸರ್ಕಾರದ ನಿರ್ಧಾರ ಏನಂತ ಹೇಳ್ಬಿಟ್ಟಿದೀವಿ ಅಂತ. ಅಂದ್ರೆ ಇಲ್ಲಿ ನಡೀತಾ ಇರುವಂತದ್ದೇನು? ಸರ್ಕಾರ ಅವರ ಬೇಡಿಕೆಗಳನ್ನ ಈಡೇರಿಸೋದಲ್ಲಿ ವಿಫಲ ಆಗ್ತಾ ಇದೆಯಾ? ಅದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಕಾನೂನನ್ನ ಜಾರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆಯಾ, ಹೇಗೆ ಅಂತ? ಎಸ್ ವನಿತಾ, ಈಗಾಗ್ಲೇನು ಸಾರಿಗೆ ಇಲಾಖೆಯ ನೌಕರರು ಜೊತೆಗೆ ಸಂಘಟನೆಯವರಾಗಿರ್ಬೋದು, 4 ನಿಗಮಗಳ ಮುಖಂಡರುಗಳಾಗಿರ್ಬೋದು ಸಾಕಷ್ಟು ಸಲ ಒಂದು ನೋಟಿಸ್ ಅನ್ನ ಕೊಟ್ಟು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ. ಆದ್ರೆ ಸರ್ಕಾರ ಅವರ ಬೇಡಿಕೆಗಳಿಗೆ ಮಣಿಯದೆ ತಮ್ಮದೇ ಆದಂತಹ ಏನು ಮನವಿ ಇದಾವೆ, ನೀಡಿರುವಂತಹ ಮನವಿಗಳಿದಾವೆ, ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದಿರೋದ್ರಿಂದಾಗಿ ಈಗ ಹೋರಾಟಕ್ಕೆ ಮುಂದಾಗಿರುವಂತಹದ್ದು. ಆದ್ರೆ ಹೋರಾಟ ನಡೆಯುವಂತಹದ್ದು ಮೇ 20ರಂದು ಬೆಂಗಳೂರಿನಲ್ಲಿ ಹೋರಾಟ ನಡೆಯುತ್ತೆ. ಎಲ್ಲಾ ಸಂಪೂರ್ಣವಾಗಿ ಬಸ್ಗಳನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದ್ರ ಜೊತೆಗೆ ಏನು ಅಂತಂದ್ರೆ ಸಕ್ಸೆಸ್ ಆಗಿರುವಂತಹ ಏನು ಯೋಜನೆಗಳಿದಾವೆ, ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಏನು ಸಮಾವೇಶವನ್ನ ಮಾಡುವುದಕ್ಕೆ ಮುಂದಾಗಿತ್ತು ತುಮಕೂರಿನಲ್ಲಿ. ಅದು 19ನೇ ತಾರೀಕಿನಂದು ಇಟ್ಕೊಂಡಿರುವಂತಹ ಅದು ತುಮಕೂರಿನಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಕಪ್ಪು ಬಾವುಟವನ್ನ ಹಿಡಿದು ನಾವು ಹೋರಾಟವನ್ನ ಮಾಡ್ತೀವಿ, ಸರ್ಕಾರಕ್ಕೆ ನಮ್ಮ ನೋವು ಗೊತ್ತಾಗುತ್ತೆ, ಇದು ಒಂದ್ ರೀತಿಯಲ್ಲಿ ಕಪ್ಪು ಚುಕ್ಕಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ 19ರಂದು ಮೇ 19ರಂದು ತುಮಕೂರಿನಲ್ಲಿ ಏನು ಹೋರಾಟ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ಅದಾದ ಬಳಿಕ ಬೆಂಗಳೂರಿನಲ್ಲಿ ಮೇ 20ರಂದು ಬೃಹತ್ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟವೇ ಆರಂಭವಾಗ್ತಾ ಇದೆ. ಅವತ್ತೇನಾದ್ರೂ ಸರ್ಕಾರ ಒಪ್ಪದೇ ಇದ್ದಲ್ಲಿ ನಮ್ಮ ಹೋರಾಟ ಗಂಭೀರವಾಗಿರುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾಕೆಂತಂದ್ರೆ 20ರಂದು ಒಂದು ವೇಳೆ ರಾಜ್ಯಾದ್ಯಂತ ಎಲ್ಲಾ ಬಸ್ಗಳು ಬಂದಿದ್ರೆ ಸಮಸ್ಯೆಗಳು ಸಾಕಾಗುವಷ್ಟಾಗ್ತವೆ. ಯಾಕಂತಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗೋರು ಇರ್ತಾವೆ, ಪರೀಕ್ಷೆಗಳು ಇರ್ತವೆ, ಇನ್ನೇನೋ ಕೆಲ್ಸದ ಮೇಲೆ ಬೇರೆ ಬೇರೆ ಕಡೆ ಹೋಗುವಂತ ಜನರು ಇರ್ತಾರೆ, ಅವರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು
ಎಚ್ಚರಿಕೆಯನ್ನ ನೀಡಿರುವಂತದ್ದು. ಇದರ ಜೊತೆಗೆ ಏನು ಅಂತಂದ್ರೆ ಅವರು ಹಿಂಬಾಕಿ ವೇತನವನ್ನ ಕೇಳಿದ್ರು, ಅರಿಯರ್ಸ್ ಅನ್ನ ಕೇಳಿದ್ರು, ಆದ್ರೆ ಸರ್ಕಾರ ಅದನ್ನ ಕೊಡೋದಕ್ಕೆ ಒಪ್ತಾ ಇಲ್ಲ. ಅವ್ರು ಹೇಳಿದ್ರು ವೇತನ ಪರಿಷ್ಕರಣೆಗೂ ಸಹ ಮನವಿಯನ್ನ ಮಾಡ್ಕೊಂಡಿದ್ರು. ಅವ್ರು ಕೇಳಿರುವಂತಹ ವೇತನ ಪರಿಷ್ಕರಣೆಗೂ ಸಹ ಸರ್ಕಾರ ಒಪ್ಕೊಳ್ತಿಲ್ಲ. ಅವ್ರು 25% ಕೇಳಿದ್ದಾರೆ. ಮೊದಲ ಬಾರಿ ಸಭೆ ನಡೆದಾಗ 7% ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿತ್ತು. ಅದಾದ ಬಳಿಕ ಈಗ ಏಕಪಕ್ಷೀಯವಾಗಿ 12.5% ಅನ್ನ ನಾವು ಕೊಡ್ತೀವಿ ಅನ್ನುವಂಥದ್ದನ್ನ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಅದನ್ನ ಸಹ ವಿರೋಧಿಸಿ ನಿನ್ನೆ ಸಭೆಯನ್ನ ಮಾಡ್ತಾರೆ, ಸಮಾವೇಶವನ್ನ ಮಾಡ್ತಾರೆ. 4 ನಿಗಮದ ಮುಖಂಡರುಗಳ ಏನು ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಇವತ್ತು ಒಂದು ನಿರ್ಧಾರವನ್ನ ತೆಗೆದುಕೊಂಡು ಮೇ 20ರಂದು ಬೃಹತ್ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ಆಗ್ಲೂ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ದರೆ ನಾವು ಯಾರು ಕೆಲ್ಸಕ್ಕೆ ಹೋಗೋದಿಲ್ಲ, ಬಸ್ಸನ್ನ ತೆಗೆಯೋದಿಲ್ಲ ಅನ್ನುವಂತಹದ್ದನ್ನ ಈಗ ತಿಳಿಸಿರುವಂತದ್ದು. ಸೊ ಒಟ್ಟಾರೆಯಾಗಿ 19ರಂದು ಏನು ತುಮಕೂರಿನಲ್ಲಿ ಒಂದು ಪ್ರೊಟೆಸ್ಟ್ ಆಗುತ್ತೆ. ಅದಾದ ಬಳಿಕ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಅನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.